ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ನಗರದಲ್ಲಿ ಹುಚ್ಚುನಾಯಿಯಾಗಿರಲಿ ಅಥವಾ ಯಾವುದೇ ತರಹದ ಪ್ರಾಣಿ ಕಚ್ಚಿದರೆ ಆ ಗಾಯ ನಂಜಾಗದಿರದ ಹಾಗೆ ದೇವರ ಹೆಸರಿನ ಮೇಲೆ ಕೇವಲ ಒಂದು ದಾರ ಕಟ್ಟಿ ಅದನ್ನು ವಾಸಿ ಮಾಡಲಾಗುತ್ತೆ. ಕೊಟ್ಟೂರು ಸ್ವಾಮಿ ಕೆಂಬಾವಿ ಮಠ ಇವರ ಮನೆತನದಲ್ಲಿ ಸುಮಾರು 7 ತಲೆಮಾರಿನಿಂದ 375 ವರ್ಷದಿಂದ ಈ ದಾರ ಹಾಕುವ ಮೂಲಕ ಕಾಯಿಲೆ ವಾಸಿ ಮಾಡುತ್ತಾ ಬಂದಿದ್ದಾರೆ. ಮೂಲತಃ ಇವರು ಗದಗ ಜಿಲ್ಲೆಯಿಂದ ಬಂದವರಾಗಿದ್ದು ಈಗ ಮುದ್ದೇಬಿಹಾಳ ಪಟ್ಟಣದಲ್ಲಿ 55 ವರ್ಷದಿಂದ ನೆಲೆಸಿದ್ದಾರೆ. ಇಲ್ಲಿಗೆ ಹುಬ್ಬಳ್ಳಿಯಿಂದ ಮಹಾರಾಷ್ಟ್ರದ ಕೊಲ್ಲಾಪುರದವರೆಗೆ ಜನರು ಬರುತ್ತಾರೆ. ಚಿಕಿತ್ಸೆಗೆಂದು ಬಂದ ಜನರ ಹತ್ತಿರ ಇವರು ತೆಗೆದುಕೊಳ್ಳುವುದು ಕೇವಲ 20 ರೂಪಾಯಿ ಮಾತ್ರ. ಈಗಿನ ಕಾಲದಲ್ಲಿ ಹಣ ಮಾಡುವುದೇ ಒಂದು ಕಾಯಕವಾಗಿದೆ. ಆದರೆ ಇವರು ತಮ್ಮ ಕಾಯಕವನ್ನೇ ದೇವರ ಸೇವೆ ಎಂದು ಭಾವಿಸಿ ಮಾಡುತ್ತಿರುವುದು ಅದ್ಭುತವೇ ಸರಿ. ವರದಿ ಮಧುಕುಮಾರ್ ಪಾಟೀಲ್, ಸಿಂದಗಿ, ಕೆಕೆ ನ್ಯೂಸ್. ಮನುಷ್ಯ 84 ಜೀವರಾಶಿ ಬೇಕಾದ ಕಡೆ ಎಲ್ಲದಕ್ಕೂ ನಮ್ಮ ದಾರದಿಂದ ಅಗದಿ ದಿವ್ಯ ಔಷಧ ಇದೆ. ಆಸ್ಪತ್ರೆ ಬೇಡ, ಏನು ಬೇಡ, ಬರೀ ನಮ್ಮ ಕಡೆ ಬಂದು ದಾರ ನೀರಾಗ ಕಲಿಸಿ ನೀರು ಕೂಡ ದಾರ ಕಟ್ಕೊಂಡ್ರು ಪರಭಾವ. ಎಷ್ಟು ವರ್ಷದಿಂದ ಇದು 375 ವರ್ಷದಿಂದ ನಡೀತದೆ. ನಂದು 7ನೇ ತಲೆ, 6 ತಲೆಯವರು ಎಲ್ಲ ತೀರ್ಯಾರ. ಇದು ಖುದ್ದು ದಾರ ಹೊಂಬಳದು, ಗದಗ ಜಿಲ್ಲೆ ಹೊಂಬಳ್ತಾರ. ಪೂರ್ವಜರೆಲ್ಲ ಹೌದು, ಪೂರ್ವಜರೆಲ್ಲ ಹೊಂಬಳದು. ನಮ್ಮ ತಂದೆಯವರು ನೌಕರಿ ಮಾಡ್ಕೊಂತ ಇಲ್ಲಿ ಬಂದ ಮ್ಯಾಗ ಈ ಕಡೆ ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಮುದ್ದೇಬಿಹಾಳದಾಗ 55 ವರ್ಷದಿಂದ ನಾವು ಮುದ್ದೇಬಿಹಾಳದಾಗ ದಾರ ಹಾಕತ್ತೀವಿ. ಸುಮಾರು ಸರ್ ಈ ಕಡೆ ನೋಡ್ರಿ ಬೀದರ್ ತನ ಬರ್ತದೆ, ಈ ಕಡೆ ಸೋಲಾಪುರ ತನ ಬರ್ತದೆ, ಕೋಲ್ಹಾಪುರ, ಅಥಣಿ, ಬೆಳಗಾವ್, ನಿಯರ್ ಅಬೌಟ್ ಹುಬ್ಳಿ ಧಾರವಾಡ ತನ ಜನ ಬರ್ತಾರೆ. ಈ ಕಡೆ ಹೊಸಪೇಟೆ ತನ ಬರ್ತದೆ. ಸುತ್ತಲೂ ಕನಿಷ್ಠ ಸುಮಾರು ಒಂದು 10-12 ಜಿಲ್ಲೆ, 12 ಜಿಲ್ಲೆ. ನಮ್ದು ಏನಪ್ಪ ಅಂತಂದ್ರೆ ಸಂಜೀವಿನಿ ಇದ್ದಂಗೆ, ಬಡವರಿಗೆ ಸಂಜೀವಿನಿ ಇದ್ದಂಗೆ. ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ದವಾಖಾನಿಗೆ ಹೋಗಿ ಔಷಧ, ಗುಳಿಗೆ, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಬಡವ್ರು ಇರ್ತಾರೆ, ಬರೀ ನಮ್ದು ಏನು ದಾರ ಹಾಕೊಂಡು ನೀರು ಕೂಡ ದಾರ ಹಾಕೊಂಡ್ಬಿಟ್ರೆ ಮುಗೀತು. ನೀವು ಅವರಿಗೆ ಎಷ್ಟು ಬಿಲ್ ತಗೋತೀರಿ? ಏನು ನಾವು ಬರೀ 20 ರೂಪಾಯಿ ರೀ. ಅದ್ರದ್ದು ಮೇಂಟೆನೆನ್ಸ್ ಏನೂ ಸಾಲಂಗಿಲ್ಲ. ಅದು ಆದರೂ ನಾವು ಒಂದು ಸೇವೆ ಅಂತ ಮಾಡ್ತೀವಿ. ಅದು ಮತ್ತು ಅಷ್ಟು 20 ರೂಪಾಯಿದಲ್ಲಿ ಅಷ್ಟು ನಿಮ್ಮ ಜೀವನ ಅನ್ಸೋಕ್ಕಾಗಲ್ಲ. ಬೇರೆ ಮಾತಿತ್ತು ಅಂದ್ರೆ ನಾನು ಟೀಚರ್ ಅದೀನಿ. ಆ ಟೀಚರ್ ಮ್ಯಾಗ ನಮ್ದು ಜೀವನ ಐತಿ. ಇದು ಆದ್ರೂ ನಮ್ಗೆ ಹೊಟ್ಟೆ ಉಪಜೀವನಕ್ಕೆ ಅದು ಐತಿ. ಆದರೆ ಆ್ಯಕ್ಚುಲಿ ಇವತ್ತು ಎಲ್ಲ ದಿನಮಾನದೊಳಗೆ ಪ್ರತಿಯೊಂದು ತುಟ್ಟಾಗ್ಯದ. ನಿಮ್ಗೆ ಗೊತ್ತಿದ್ದು ಮೊದಲು ನಾವು ಬರೀ 6,000 ರೂಪಾಯಿದಾಗ ಒಂದು ವರ್ಷ ಎಲ್ಲ ದಾರ ನಾರು ತಂದು ಹೊಸ್ತು ಹಾಕ್ತಿದ್ವಿ. ಇವಾಗ ಅದು 80-85 ಸಾವಿರ ತನಕ ಆಗ್ತಿತ್ತು. ಆಗ ಆಗ್ತಾ ಬಂದಿದ್ದಕ್ಕೆ ನಾವು ಏನೋ ಸೇವೆ ಹಿರಿಯರೊಂದು ಹಿಂದಿಂದ ಅದು ನಡ್ಸ್ಕೊಂಡು ಬಂದಾರ. ಜನರಿಗೆ ಒಂದು ಅನುಕೂಲ ಆಗ್ತೈತೆ ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೊಂಟಿವಿ. ಎಲ್ಲ ಪ್ರಾಣಿಗಳು ಎಲ್ಲ ಇಲಿ, ನಾಯಿ, ಬೆಕ್ಕು, ಹೆಗ್ಗಣ, ಮಂಗ್ಯ, ಮನುಷ್ಯ, ಹುಚ್ಚನಾಯಿ, 84 ಜೀವರಾಶಿ ಬೆಕ್ಕದು ಯಾವುದೇ ಕಡೆ ಏನು ಕಡಿದ್ರು ಎಲ್ಲ ಪ್ರಾಣಿಗಳಿಗೆ ನಂಜಿಗೂ ನಮ್ಮ ದಾರದಿಂದ ದಿವ್ಯ ಔಷಧ.